coming! I'm coming! ಟಾಕ್ಸಿಕ್ಗೆ ಸೆನ್ಸಾರ್ ಬೋರ್ಡ್ ಕೂಡ ಶಾಕ್. ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾಗೆ ಎ ಸರ್ಟಿಫಿಕೇಟ್, ಆದ್ರೆ ಒಂದೇ ಒಂದು ದೃಶ್ಯವನ್ನು ಕಟ್ ಮಾಡಿಲ್ಲ. ಹಾಗಾದ್ರೆ ಸೆನ್ಸಾರ್ ಬೋರ್ಡ್ ಸಿನಿಮಾ ಪಾಸ್ ಮಾಡಿದ್ದು ಹೇಗೆ? ಅಷ್ಟಕ್ಕೂ ಈ ಸಿನಿಮಾದಲ್ಲಿ ಅಂಥದ್ದೇನಿದೆ? ಯಶ್ ಅಭಿಮಾನಿಗಳು ಬಹಳ ದಿನಗಳಿಂದ ಕಾದು ನೋಡ್ತಾ ಇರುವ ಸಿನಿಮಾ ಟಾಕ್ಸಿಕ್. ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಸಿನಿಮಾ ಇದೇ ಆಗಸ್ಟ್ 26ರಂದು ವಿಶ್ವದಾದ್ಯಂತ ಥಿಯೇಟರ್ಗಳಿಗೆ ಬರಲಿದೆ. ಈಗಾಗಲೇ ಬಿಡುಗಡೆಯಾಗಿರುವ ಟ್ರೇಲರ್ ಸಿನಿಮಾದ ಮೇಲಿನ ನಿರೀಕ್ಷೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಆದ್ರೆ ಸಿನಿಮಾ ಬಿಡುಗಡೆಗೂ ಮುನ್ನವೇ ಒಂದು ವಿಚಾರ ಭಾರೀ ಚರ್ಚೆಯಾಗ್ತಿದೆ. ಅದೇನು ಗೊತ್ತಾ? ಟಾಕ್ಸಿಕ್ ಸಿನಿಮಾಗೆ ಸೆನ್ಸಾರ್ ಮಂಡಳಿ ಎ ಸರ್ಟಿಫಿಕೇಟ್ ನೀಡಿದೆ. ಅಂದ್ರೆ 18 ವರ್ಷ ಮೇಲ್ಪಟ್ಟವರು ಮಾತ್ರ ಈ ಸಿನಿಮಾವನ್ನ ಥಿಯೇಟರ್ನಲ್ಲಿ ವೀಕ್ಷಿಸಬಹುದು. ಇಲ್ಲಿ ಅಸಲಿ ಕುತೂಹಲ ಏನಂದ್ರೆ, ಎ ಸರ್ಟಿಫಿಕೇಟ್ ನೀಡಿದ್ರು ಸಿನಿಮಾದ ಯಾವುದೇ ಪ್ರಮುಖ ದೃಶ್ಯವನ್ನ ಕಟ್ ಮಾಡಿಲ್ಲ ಎನ್ನಲಾಗಿದೆ. ಕನ್ನಡ ಆವೃತ್ತಿಯಲ್ಲಿ ಕೇವಲ ಕೆಲವು ಪದಗಳಿಗೆ ಮ್ಯೂಟ್ ಮಾಡುವಂತೆ ಸೂಚಿಸಲಾಗಿದೆ ಎಂಬ ಮಾಹಿತಿ ಹೊರಬಂದಿದೆ. ಹಾಗಾದ್ರೆ ನೆಟ್ಟಿಗರ ಪ್ರಶ್ನೆ ಒಂದೇ: ವಯಸ್ಕರಿಗೆ ಮಾತ್ರ ಸಿನಿಮಾ ಎಂದ ಮೇಲೆ ಒಂದು ದೃಶ್ಯವನ್ನು ತೆಗೆದು ಹಾಕದೆ ಸಿಬಿಎಫ್ಸಿ ಅನುಮತಿ ಕೊಟ್ಟಿದ್ದು ಹೇಗೆ? ಇದೇ ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಾ ಇದೆ. ಆದ್ರೆ ಇಲ್ಲಿ ಒಂದು ಮುಖ್ಯ ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ಎ ಸರ್ಟಿಫಿಕೇಟ್ ಅಂದ್ರೆ ಸಿನಿಮಾದಲ್ಲಿ ದೃಶ್ಯಗಳನ್ನ ಕಡ್ಡಾಯವಾಗಿ ಕಟ್ ಮಾಡಬೇಕು ಎಂದರ್ಥವಲ್ಲ. ಸಿನಿಮಾ ವಯಸ್ಕರಿಗೆ ಮಾತ್ರ ಸೂಕ್ತವಾಗಿದೆ ಎಂದು ಸೆನ್ಸಾರ್ ಮಂಡಳಿ ನಿರ್ಧರಿಸಿದ್ರೆ ಯಾವುದೇ ಪ್ರಮುಖ ದೃಶ್ಯಗಳನ್ನು ತೆಗೆದು ಹಾಕದೆಯೂ ಎ ಸರ್ಟಿಫಿಕೇಟ್ ನೀಡಬಹುದು. ಇನ್ನು ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಜೊತೆ ನಯನತಾರಾ, ಕಿಯಾರಾ ಅಡ್ವಾಣಿ, ಹುಮಾ ಖುರೇಶಿ ಸೇರಿದಂತೆ ದೊಡ್ಡ ತಾರಾ ಬಳಗವೇ ಇದೆ. ಸಿನಿಮಾದ ಅವಧಿಯು ಸುಮಾರು 3 ಗಂಟೆ 14 ನಿಮಿಷ ಇರಲಿದೆ ಎನ್ನಲಾಗಿದೆ. ಹೀಗಾಗಿ ಈಗ ಪ್ರಶ್ನೆ ಏನಂದ್ರೆ, ಎ ಸರ್ಟಿಫಿಕೇಟ್ ಪಡೆಯುವಷ್ಟು ವಯಸ್ಕರಿಗಾಗಿ ಇರುವ ಈ ಸಿನಿಮಾದಲ್ಲಿ ಅಷ್ಟಕ್ಕೂ ಏನಿದೆ? ಅದನ್ನ ತಿಳಿದುಕೊಳ್ಳಲು ಆಗಸ್ಟ್ 26ರವರೆಗೆ ಕಾಯಲೇಬೇಕು. ನಿಮಗೆ ಟಾಕ್ಸಿಕ್ ಸಿನಿಮಾ ಹೇಗಿರಬಹುದು ಅನಿಸ್ತಿದೆ? ಕಾಮೆಂಟ್ ನಲ್ಲಿ ತಿಳಿಸಿ.